ಎಳೆದುಕೊಂಡು ಬನ್ನಿ ಆ ಕೊಲೆಗಾರನನ್ನು. ಎಳೆದುಕೊಂಡು ಬನ್ನಿ ಆ ಕೊಲೆಗಾರನನ್ನು. ಸರ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ನಿನ್ನ ಲಾಠಿ ಏಟು ನನಗೆ ತೃಣ ಸಮಾನ. ಅಧಿಕಾರ ಕೈಯಲ್ಲಿದ್ದು ನಿರ್ಭರದ ಮೇಲೆ ದಬ್ಬಾಳಿಕೆ ಮಾಡುವುದು ತಪ್ಪು. ನೀನು ಕಾನೂನಿನ ರಕ್ಷಕನಲ್ಲ, ಭಕ್ಷಕ. ಮಾಡಿರೋ ಕೊಲೆ ತಪ್ಪನ್ನು ಒಪ್ಪಿಕೊಳ್ಳೋದು ಬಿಟ್ಟು ನನಗೆ ಭಿಕ್ಷಕನೆಂದು ಬಗಳುವೆಯಾ? ಮಗನೇ, ನಿನ್ನ ಸಾಯುವವರೆಗೆ ಹೊಡೆದರು ನನ್ನ ಕೋಪ ಇಳಿಯೋದು. ಅನುಭವಿಸು ಮಗನೇ ಶಿಕ್ಷೆ. ನನ್ನನ್ನು ಹೊಡೆಯಬೇಡಿ. ನೋಡಿ, ಕೊಲೆ ಮಾಡುವಷ್ಟು ಕಟಕೊಂಡಲ್ಲ ನನ್ನನ್ನ. ಗಿರ್ಜಾ, ಇವನ ವಿಷಯ ನಿನಗೆ ಸರಿಯಾಗಿ ತಿಳಿದಿಲ್ಲ. ಇವನು ನಿಮ್ಮ ಅತ್ತಿಗೆಯನ್ನು ಚುಚ್ಚಿ ಸಾಯಿಸಿರುವ ಇವನ ಕೈಯಲ್ಲಿರೋ ಚಾಕು ನಾನು ಕಣ್ಣಾರೆ ಕಂಡಿದ್ದೇನೆ. ನಿಜ, ಕೈಯಲ್ಲಿ ಚಾಕು ಇರಬಹುದು, ಆದ್ರೆ ನನ್ನ ಅತ್ತಿಗೆಯನ್ನು ಕೊಲೆ ಮಾಡುವಷ್ಟು ಕಟುಕನಲ್ಲ ನನ್ನನ್ನ. ಇಲ್ಲ, ನನ್ನನ್ನ ಕೊಲೆ ಮಾಡಿಲ್ಲ. ಅಳಬೇಡಮ್ಮ ತಂಗಿ, ಅಳಬೇಡ. ನಾವು ಯಾವ ರೀತಿ ಹೇಳಿದ್ರು ಇವರ ನಮ್ಮ ಸ್ಥಿತಿ ಒಳಗಿಲ್ಲ. ಪರಶುರಾಮ, ನಿನ್ನ ಅತ್ತಿಗೆ ನನ್ನನ್ನು ಬಿಟ್ಟು ಹೋದ್ರೆ ಚಿಂತೆ ಇಲ್ಲ, ಆದ್ರೆ ಈ ಸ್ಥಿತಿಯಲ್ಲಿ ನಿನ್ನ ನಂಗೆ ನೋಡಕ್ಕೆ ಆಗಲಾರಪ್ಪ, ಆಗಲಾರಿ. ಅಣ್ಣ ಧೈರ್ಯಕ್ಕೆ ಮತ್ತೊಂದು ಹೆಸರೇ ಮುತ್ತಣ್ಣ ಅಂತ ಇಡೀ ಊರೇ ಹೇಳುತ್ತಿರುವಾಗ ನೀನೇ ಧೈರ್ಯ ಕಳ್ಕೊಂಡ್ರೆ ಹೇಗಣ್ಣ? ಅಣ್ಣ, ನೀನಿಲ್ಲದೆ ಮನೆ ದೇವರಿಲ್ಲದ ಗುಡಿ ಅಂತ ಆಗಿದೆ. ಆ ದೇವರು ನಮ್ಗೆ ಏಕೆ ಇನ್ನೊಂದು ಶಿಕ್ಷೆ ಕೊಡ್ತಾ ಇದ್ದಾನೆ? ನಾವೇನು ಅನ್ಯಾಯ ಮಾಡಿದೀವಿ ಅಂದ್ರೆ ನಮ್ಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ. ದೇವರಂತ ಅತ್ತಿಗೇನು ಕೊಲೆ ಆಯ್ತು, ಇನ್ನು ನೀನು ಜೈಲು ಪಾಲು. ಯಾಕಿದೆ ನಮ್ಗೆ ಈ ರೀತಿ ಶಿಕ್ಷೆ? ತಂಗಿ ಅಳಬೇಡಮ್ಮ. ನಿನ್ನ ಕಣ್ಣಲ್ಲಿ ಒಂದಿಷ್ಟು ಕಣ್ಣೀರು ಬಂದರೂ ನನಗೆ ತಡೆದುಕೊಳ್ಳಲು ಆಗುದಿಲ್ಲಮ್ಮ. ಸಮಾಧಾನ ಮಾಡಿಕೊಳಮ್ಮ. ಅಣ್ಣ, ಅತ್ತಿಗೆ ಚಿಂತೆಯಲ್ಲಿ ಕೊರಗಬೇಡ. ತಂಗಿನ ಮರದಂತೆ ಬೆಳೆದು ನಿಂತಿದ್ದಾಳೆ. ಅವಳಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡ್ಸಣ್ಣ. ಏನಿಲ್ಲದ್ರೆ ನೀನು ನನ್ನ ಕಣ್ಣಿಗೆ ಕಾಣ್ತಿದ್ರೆ ನನ್ನ ಕೈಗಳನ್ನು ಆಡಲಪ್ಪ. ಆಕಾಶವನ್ನು ಕಳಿಸ್ಕೊಂಡು ಹೇಳಿ ಬಿದ್ದಂಗಾಗಿತ್ತ, ನಾನು ಏನು ಮಾಡಿಲ್ಲಪ್ಪ. ಅಣ್ಣ, ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಹೇಗಣ್ಣ? ತಂಗಿ ಹೆದರುತ್ತಾಳೆ, ಧೈರ್ಯ ತಂದ್ಕೋ ಅಣ್ಣ. ಆಗ್ಲಪ್ಪ, ಆ ಬ್ರಹ್ಮನಿಗೆ ನಮ್ಮ ಸಂಸಾರ ನೋಡಕ್ಕೆ ಆಗ್ಲಾರ್ಗೆ ನಮ್ಮನ್ನು ಈ ಕಷ್ಟಕ್ಕೆ ನೂಕಿದ್ದಾನೆ. ಇರಲಿ, ಏನೇ ಬಂದದೆ ಬರಲಿ, ಗಟ್ಟಿ ಧರಿಸೋಣ. ಅಣ್ಣನ ಬಿಟ್ಟು ಬರೋಕೆ ನನಗೆ ಮನಸ್ಸೇ ಹೋಗ್ತಾ ಇಲ್ಲ. ಹುಚ್ಚಿ, ನನಗೇನಾಗಿದೆ ಅಂತ ಹೇಳ್ತೀಯ? ಸ್ವಲ್ಪ ದಿನಗಳ ನಂತರ ಬಿಡುಗಡೆ ಆಗಿ ಬರ್ತೀನಿ. ಈಗ ನೀ ನಡಿಯಮ್ಮ ಮನೆಗೆ. ಬಾರಮ್ಮ ತಂಗಿ, ನಾವು ಅವನ ಎದುರಿಗೆ ನಿಂತರೆ ಅವನಿಗೆ ಸಂಕಟವಾಗುತ್ತೈತೆ. ಬಾರಮ್ಮ ತಂಗಿ ಮನೆಗೆ.
ಹೇಗಿದೆ ಮಗನೇ ಈ ನಾಗರಾಜನ ಸೇಡಿನ ಸರ್ಪ? ಜೋಳದ ಕುಡಿಗೆ ಇಡು ಬೆಂಕಿ ಹೆಣ್ಣು. ಆರಿಸಿದೆ ನೀನು, ಆದ್ರೆ ಎಂದು ಆರದ ಬೆಂಕಿಯನ್ನು ನಿನ್ನ ಮನೆಗೆ ಇಟ್ಟು ಈ ನಾಗರಾಜನ ಕಾಲಜ್ಞೆಗೆ ಬೀಳಲೇಬೇಕು. ನಿನ್ನಂತ ಜೈಲಿನಲ್ಲಿ ಕೊಳಿಬೇಕು. ಊರಿಗೆ ಹುಲಿ ಎಂದು ಬೆರೆದು ನೀನು ಈ ಸಂದರ್ಭಗಳ ಹೆಣದ ಮನೆಯಲ್ಲಿ ಇಡೀ ಭಿಕಾರಿ, ಏಕೆ ನಮ್ಮ ಆರ್ಬೋಟನ್ನು ಕಂಡು ನನಗೂ ಬಂದಿದ್ದೇನು? ನಡಕು ಲೇ ಕಂತ್ರಿ ನಾಯಿ, ದತ್ತನ ಮಕ್ಕಳ ಹೆಸರು ಹೇಳಿದ್ರೆ ನಿಮ್ಮಂತ ಲುಚ್ಚಗಳಿಗೆ ಹುಟ್ಟುವುದು ನಡಕು. ನನಗೆ ಹುಟ್ಟಬೇಕು ನಡಕು. ಲೇ ಜಗ್ಗು, ಬಾಯಿ ಬಂತು ಭಿಕಾರಿ. ಆ ಗರ್ಭ ಶ್ರೀಮಂತ ನನ್ನ ಗೆಳೆಯನ ಹೆಸರಿಗೆ ಮಸೆ ಮಳೆಯನ್ನು ಸಂಚು ರೂಪಿಸಿರುವೆಯಾ? ನೀನು ಮಾತನಾಡುತ್ತಿರುವುದು ನಾಗರಾಜ್ ಎದುರಿಗೆ ಹೊಡೆದರೆ ಇವನು ನಾಗರಾಜ ಒಲಿದರೆ ಯಮರಾಜ. ಯಮರಾಜ ನೀವು ಯಮರಾಜನೇ? ಬಡವರ ಮೇಲೆ ಸವಾರಿ ಮಾಡಿ ಹಬ್ಬ ಮಾಡೋರು ನೀವು ಯಮರಾಜೆ? ನಾಯಿಗಳ ಹಲುವಲೆಗಳ ಜನರ ದೃಷ್ಟಿಯಲ್ಲಿ ಘಟ ಸರ್ಪದಂತೆ ಮೆರೆತಿದ ನಾಗರಾಜನೆದುರಿಗೆ ತಲೆ ಎತ್ತಿ ನಿಂತು ಜೀವವನ್ನು ಜೈಲಿನ ಜೀವವನ್ನು ಜಲ ಇಟ್ಟಲು ಕಾರಣ ನಿನ್ನ ಪೌರುಷಕತೆ ಮುಗಿಯಿತು. ಲೇ ಕಂತ್ರಿ ನಾಯಿ, ಹೆತ್ತಮ್ಮನ ಎದೆ ಹಾಲು ಕುಡಿದು ಬೆಳೆದಿರೋನು ಈ ಪರಶುರಾಮ. ಈ ಪರಶುರಾಮನ ಈ ವೀರಗಂಡ ಪರಶುರಾಮನ ಪೌರುಷದ ಕಥೆಯನ್ನು ಮುಗಿಸಲು ನಿನ್ನಿಂದಲ್ಲ, ನಿನ್ನಂತ ನೂರಾರು ಪುರುಷರಿಂದಲೂ ಸಾಧ್ಯವಿಲ್ಲ. ಲೇ ನಾಗರಾಜ್, ಕಪಟದ ಜಾಲು ಬಿಟ್ಟು ಸತ್ಯದ ಹಾದಿಯಲ್ಲಿ ಈ ಪರಶುರಾಮನ ಎದುರಿಸಿ ಗೆಲ್ಲಿರಿ. ಅಂದಾಗ ನೀವಿಬ್ಬರು ಗಂಡಸರಂತ ತಿಳಿಯುತ್ತೇನೆ. ಬಸವರಾಜ್, ಬಸವರಾಜ, ನಾವು ಹೇಳುವವರೆಗೆ ಅವನನ್ನು ಹೊರಗಡೆ ಬಿಡಬೇಡ. ಜಗ್ಗುದಾದ, ಇವನು ಹೊರಗಡೆ ಬಂದರೆ ನಮ್ಮ ಸಾವಿಗೆ ನಾವೇ ಮುನ್ನುಡಿ ಬರುವಂತಾಗುತ್ತದೆ. ಬಸವರಾಜ್, ಏನಾದರೂ ಮಾಡಿ ಇವನ ಜೈಲಿನಲ್ಲೇ ಕತೆ ಮುಗಿಸು. ಕತೆ ಮುಗಿಸಲು ನಾನ್ಯಾರು ಅಣ್ಣ? ಮಾಡಿದ ಕೈಯಲ್ಲಿ ಇವನಿಗೆ ಏನು ಶಿಕ್ಷೆ ಆಗುತ್ತೆ ಕಾದು ನೋಡು.